ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಮಲಶಿಲೆಗೆ ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ಕಮಲಶಿಲೆಗೆ ಹೋಗಬೇಕಂದ್ರೆ ನೀವು ಕುಂದಾಪುರಕ್ಕೆ ಹೋಗಿ ಅಲ್ಲಿಂದನೂ ಹೋಗ್ಬೋದು. ಸೊ ನಾವಿವಾಗ ಕರೆಂಟ್ಲಿ ಕೊಲ್ಲೂರಿನಲ್ಲಿದ್ದೀವಿ. ಕೊಲ್ಲೂರಿನಲ್ಲಿ ಹೇಗೆ ರೂಮ್ಸ್ ಬುಕ್ ಮಾಡಬೇಕು ಅಥವಾ ಕೊಲ್ಲೂರಿನ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಲಿಂಕ್ ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಇವಾಗ ನಾವು ಕೊಲ್ಲೂರಿಂದ ಕಮಲಶಿಲೆಗೆ ಹೋಗ್ತಾ ಇದ್ದೀವಿ. ಕೊಲ್ಲೂರಿಂದ ಕಮಲಶಿಲೆಗೆ ಒಂದೇ ಬಸ್ ಇರೋದು, ಗೌರ್ಮೆಂಟ್ ಬಸ್ಸು ಡೈರೆಕ್ಟು. ಅದು 10:30ಗೆ ಬರುತ್ತೆ ಬೆಳಗ್ಗೆ. ಮತ್ತು ಇನ್ನೊಂದು ಬಂದು ಅದೇ ಬಸ್ಸು ಕಮಲಶಿಲೆಗೆ ಹೋಗಿ ವಾಪಸ್ ರಿಟರ್ನ್ ಬರೋಷ್ಟರಲ್ಲಿ ಇಲ್ಲಿ 4:30 ಇರುತ್ತೆ. ಸೊ ಕೊಲ್ಲೂರಿಂದ ಕಮಲಶಿಲೆಗೆ 10:30 ಬಸ್ಸು ಮತ್ತು 4:30ಗೆ ಬಸ್ ಇರುತ್ತೆ. ಸೊ ಬನ್ನಿ. ಬೆಂಗಳೂರಿಂದ ನೀವು ಕಮಲಶಿಲೆಗೆ ಹೋಗಬೇಕಂದ್ರೆ ಫಸ್ಟ್ ನೀವು ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಸಿದ್ದಾಪುರಕ್ಕೆ ಹೋಗಬೇಕು. ಮತ್ತೆ ಸಿದ್ದಾಪುರದಿಂದ ನೀವು ಕಮಲಶಿಲೆಗೆ ಆಟೋದಲ್ಲಿ ಹೋಗ್ಬೋದು. ಕೊಲ್ಲೂರಿಂದ 10:30ಗೆ ಹೊರಡೋ ಈ ಬಸ್ ಡೈರೆಕ್ಟ್ ಕಮಲಶಿಲೆಗೆ ಹೋಗುತ್ತೆ. ಅರೌಂಡ್ 1 hour 15 minutes ಜರ್ನಿ ಆಗಿರುತ್ತೆ. ಒಬ್ಬರಿಗೆ ಟಿಕೆಟ್ ಬಂದು 42 ರೂಪಾಯಿ ಆಗಿರುತ್ತೆ. ಕಮಲಶಿಲೆಗೆ ರೀಚ್ ಆದಮೇಲೆ ಬಸ್ ಬಂದು ಆರ್ಚ್ ಹತ್ರ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ದೇವಸ್ಥಾನ ಜಸ್ಟ್ 300 ಮೀಟರ್ಸ್ನಲ್ಲಿ ಲೊಕೇಟ್ ಆಗಿರುತ್ತೆ. ಆಟೋ ಕೂಡ ಅವೈಲೇಬಲ್ ಇರುತ್ತೆ. ನೀವೇನಾದರೂ ಬೆಂಗಳೂರಿಂದ ಅಥವಾ ನಿಮ್ಮ ಊರಿಂದ ಡೈರೆಕ್ಟ್ ಪ್ರೈವೇಟ್ ವೆಹಿಕಲ್ನಲ್ಲಿ ಕಮಲಶಿಲೆಗೆ ಬರ್ತಿದ್ದೀರಾ ಅಂದರೆ ನಿಮಗಿಲ್ಲಿ ಸಾಕಷ್ಟು ಪಾರ್ಕಿಂಗ್ ಸ್ಪೇಸಸ್ ಅವೈಲೇಬಲ್ ಇರುತ್ತೆ ದೇವಸ್ಥಾನದ ಮುಂದೆನೇ. ನಾವು ಕಮಲಶಿಲೆ ರೀಚ್ ಆದಮೇಲೆ ರೂಮ್ಸ್ ಕಡೆ ಹೋದ್ವಿ. ದೇವಸ್ಥಾನದ ರೂಮ್ಸ್ ಬಂದು ದೇವಸ್ಥಾನದ ಹಿಂದ್ಗಡೆ ಭೋಜನ ಶಾಲೆ ಪಕ್ಕನೇ ಲೊಕೇಟ್ ಆಗಿದೆ. ನೀವು ಕೂಡ ಕಮಲಶಿಲೆಯಲ್ಲಿ ಸ್ಟೇ ಆಗ್ತಿದ್ದೀರಾ ಅಂದರೆ ರೂಮ್ಸ್ನ ಬುಕ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಿಮಗೆ AC ಹಾಗೂ ನಾನ್ AC ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಬನ್ನಿ ಇವಾಗ ಕಮಲಶಿಲೆನಲ್ಲಿ ರೂಮ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ರೂಮ್ ಅಂತೂ ತುಂಬಾನೇ ಕ್ಲೀನ್ ಹಾಗೂ ಸ್ಪೇಷಿಯಸ್ ಆಗಿತ್ತು. ಅಟ್ಯಾಚ್ ಬಾತ್ರೂಮ್ ಕೂಡ ಇತ್ತು. ಇಲ್ಲಿ ಎಕ್ಸ್ಟ್ರಾ ಚಾಪೆ ಹಾಗೂ ದಿಂಬ್ ಕೂಡ ಕೊಟ್ಟಿರ್ತಾರೆ. ಸೊ ಆರಾಮಾಗಿ 3-4 ಜನ ಇರ್ಬೋದು. ರೂಮ್ಸ್ ಎಲ್ಲ ಚೆಕ್ ಇನ್ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದ ಅನ್ನಪ್ರಸಾದಕ್ಕೆ ಹೋದ್ವಿ. ಇಲ್ಲಿನ ಅನ್ನಪ್ರಸಾದ ಅಂತೂ ತುಂಬಾನೇ ವಿಶೇಷವಾಗಿರುತ್ತೆ. ಒಂದು ಒಳ್ಳೆ ಮದುವೆ ಊಟ ಥರಾನೇ ಇರುತ್ತೆ. ತುಂಬಾನೇ ಐಟಮ್ಸ್ ಇರುತ್ತೆ ಊಟದಲ್ಲಿ. ನೀವು ಕೂಡ ಕಮಲಶಿಲೆಗೆ ಬಂದಾಗ ಮಿಸ್ ಮಾಡದೆ ಅಟ್ಲೀಸ್ಟ್ ಒಂದ್ಸತಿನಾದರೂ ಇಲ್ಲಿನ ಅನ್ನಪ್ರಸಾದಕ್ಕೆ ಹೋಗಿ. ಸೊ ಇವಾಗ ನಾವು ಕಮಲಶಿಲೆನ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 11:45 ರೀಚ್ ಆದ್ವಿ. ದರ್ಶನಕ್ಕೆ ಹೋಗಿ ಬಂದಿದ್ದಾಯಿತು. ಸೊ ಈಗ ಅನ್ನಪ್ರಸಾದನೂ ಸ್ವೀಕರಿಸಿ ಇವಾಗ ನಾವು ಗುಹೆ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಕಮಲಶಿಲೆಗೆ ಬಂದಾಗ ನೀವು ಸಾಕಷ್ಟು ನಿಯರ್ ಬೈ ಟೆಂಪಲ್ಸ್ನ ವಿಸಿಟ್ ಮಾಡ್ಬೋದು. ಅದರಲ್ಲಿ ನೀವು ಆದಿಸ್ಥಳ ಗುಹಾಲಯ, ಕಮಲಶಿಲೆ, ಶ್ರೀ ಕಾಲಭೈರವ ಸಿದ್ದೇಶ್ವರ ಸನ್ನಿಧಿನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇದು ಜಸ್ಟ್ 1.4 ಕಿಲೋಮೀಟರ್ಸ್ ದೂರದಲ್ಲಿ ಲೊಕೇಟ್ ಆಗಿದೆ. ಇದು ಬಂದು ಡೈಲಿ 9 AM ಇಂದ 12:30 PM ಮತ್ತು 1:30 PM ಇಂದ 5 PM ವರೆಗೂ ಮಾತ್ರ ಓಪನ್ ಇರುತ್ತೆ. ನೀವು ಇಲ್ಲಿ ಹೋಗಬೇಕಾದ್ರೆ ಏನಾದರೂ ಪೂಜೆ ಪುನಸ್ಕಾರ ಇದ್ದರೆ ಸ್ಕ್ರೀನ್ ಮೇಲೆ ಇರೋ ಅರ್ಚಕರ ನಂಬರ್ನ ಕಾಲ್ ಮಾಡಿ ಹೋದರೆ ಅವರೇ ನಿಮಗೆ ಅಲ್ಲಿನ ಮಹಿಮೆ ಬಗ್ಗೆ ಡೀಟೇಲ್ ಆಗಿ ಹೇಳಿ ಗುಹೆನ ತೋರಿಸ್ಕೊಂಡು ಬರ್ತಾರೆ. ಇದು ಬಂದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನೀವು ಕೂಡ ಹೋದಾಗ ಸ್ವಚ್ಛತೆನ ಕಾಪಾಡಿ.
ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಕಮಲಶಿಲೆನಲ್ಲಿ ರೂಮ್ಸ್ನ ಚೆಕ್ಔಟ್ ಮಾಡಿ ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ನೀವು ಉಡುಪಿಗೆ ಹೋಗಬೇಕು, ಇಲ್ಲ ಇಲ್ಲಿಂದ ಬೆಂಗಳೂರು ಹೋಗ್ಬೇಕಂದ್ರೂ ನೀವು ಇಲ್ಲಿಂದ ಸಿದ್ದಾಪುರಕ್ಕೆ ಹೋಗಿ, ಸಿದ್ದಾಪುರದಿಂದ ಕುಂದಾಪುರಕ್ಕೆ ಹೋಗಿ, ಅಲ್ಲಿಂದ ನಿಮಗೆ ಸಾಕಷ್ಟು ಬಸ್ಸಸ್ಗಳು ಎಲ್ಲನೂ ಅವೈಲಬಲ್ ಇರುತ್ತೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. Please like, share and subscribe.